ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಿಜವಾಗ್ಲೂ ತುಂಬಾ ದೊಡ್ಡ ಪಿಯೋಟ್ ನಮಗೆ ಡಬ್ಲ್ಯೂ ಕಂಪನಿಯಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಅಂದ್ರೆ ಸಿಕ್ಕಾಪಟ್ಟೆ ದೊಡ್ಡ ಪ್ರಾಬ್ಲಮ್ ಈಗ ಡಬ್ಲ್ಯೂ ಅವರು ಫೇಸ್ ಮಾಡಬೇಕಾಗಿದೆ ನಮ್ಮ ಜೇಕೋಬ್ ಫಾಟು ಅವರ ಇಂಜುರಿಯಿಂದ. ರೀಸೆಂಟ್ ಆಗಿ ಲಿವರ್ಪೂಲ್ ಲೈವ್ ಇವೆಂಟ್ ಅಲ್ಲಿ ನಮಗೆ ಜೇಕೋಬ್ ಫಾಟು ಹಾಗೆ ಸೋಲೋ ಸಿಕ್ಕೋವ್ ಅವರ ನಡುವೆ ಒಂದು ಸ್ಟ್ರೀಟ್ ಫೈಟ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಆ ಒಂದು ಸ್ಟ್ರೀಟ್ ಫೈಟ್ ಮ್ಯಾಚ್ ಅಲ್ಲಿ ನಮ್ಮ ಜೇಕೋಬ್ ಫಾಟು ಅವರಿಗೆ ಲೆಜಿಟಿಮೇಟ್ ಇಂಜುರಿ ಆಗಿದೆ ಅಂತ PW ಇನ್ಸೈಡರ್ ಅವರ ಕಡೆಯಿಂದ ಅಪ್ಡೇಟ್ಗಳು ಬರ್ತಾ ಇದೆ. ಅಂಡ್ ಅದಾದ್ಮೇಲೆ ಎಲ್ಲಾ ಸೋರ್ಸ್ಗಳು ಕೂಡ ಜೇಕೋಬ್ ಫಾಟು ಅವರ ಇಂಜುರಿ ಬಗ್ಗೆನೇ ಅಪ್ಡೇಟ್ಗಳನ್ನ ಕೊಟ್ಟಿದೆ. ಅಂಡ್ ಡಬ್ಲ್ಯೂ ಅವರು ಕೂಡ ಇದನ್ನ ಸೀಕ್ರೆಟ್ ಆಗಿ ಇಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ ಗಾಯ್ಸ್, ಡಬ್ಲ್ಯೂ ಅವರು ಹೋಪ್ ಮಾಡ್ತಾ ಇದ್ದಾರೆ ಜೇಕೋಬ್ ಫಾಟು ಅವರು ರಿಕವರಿ ಆಗ್ತಾರೆ ಕ್ಲಾಶ್ ಇನ್ ಇಟಲಿ ಅಷ್ಟೊತ್ತಿಗೆ. ಅಂಡ್ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ದಲೆ ರೋಮನ್ ರೈನ್ಸ್ ಆಗಿ ಜೇಕೋಬ್ ಫಾಟು ಅವರ ಮ್ಯಾಚ್ ಕ್ಲಾಶ್ ಇನ್ ಇಟಲಿಯಲ್ಲಿ ಆಗುತ್ತೆ ಅಂತ. ಬಟ್ ಅವ್ರಿಗೂ ಕೂಡ ಎಲ್ಲೋ ಕನ್ಸರ್ನ್ ಇರೋ ಕಾರಣ ಅವರು ಆಲ್ಟರ್ನೇಟಿವ್ ಪ್ಲಾನ್ಸ್ ಗಳ ಮೇಲೆ ವರ್ಕ್ ಕೂಡ ಮಾಡ್ತಾ ಇದ್ದಾರೆ ಅಂತ ಎಲ್ಲಾ ಕಡೆಯಿಂದ ಅಪ್ಡೇಟ್ಗಳು ಬರ್ತಾ ಇದೆ. ನಿಜವಾಗ್ಲೂ ಈ ಒಂದು ಟೈಮಲ್ಲಿ ಜೇಕೋಬ್ ಫಾಟು ಅವರು ಇಂಜುರಿ ಆಗಿರೋದು ಎಷ್ಟು ದೊಡ್ಡ ಸಮಸ್ಯೆ ಆಗಿದೆ ಅಂದ್ರೆ, ರೋಮನ್ ರೈನ್ಸ್ ಆಗಿ ಜೇಕೋಬ್ ಫಾಟು ಅವರ ಮ್ಯಾಚ್ ನ ನೀವು ಕ್ಲಾಶ್ ಇನ್ ಇಟಲಿಯ ಮೈನ್ ಇವೆಂಟ್ ಅಂತ ಕನ್ಫರ್ಮ್ ಮಾಡಿದ್ರಿ. ಅಷ್ಟೇ ಅಲ್ಲ, ಆ ಒಂದು ಮ್ಯಾಚ್ ಅಲ್ಲಿ ಟ್ರೈಬಲ್ ಕಾಂಬ್ಯಾಟ್ ಸ್ಟಿಪ್ಯುಲೇಷನ್ ಕೂಡ ನಮಗೆ ನೋಡೋದಕ್ಕೆ ಸಿಗ್ತಾ ಇತ್ತು. ಅಂಡ್ ಅಂತ ಒಂದು ದೊಡ್ಡ ಮ್ಯಾಚ್ ಇಂಜುರಿಯಿಂದ ಕ್ಯಾನ್ಸಲ್ ಆದ್ರೆ ಅಥವಾ ಆಗ್ಲಿಲ್ಲ ಅಂದ್ರೆ ಡಬ್ಲ್ಯೂಗೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಸ್ವಲ್ಪ ಥಿಂಕ್ ಮಾಡಿ. ಅಂಡ್ ಇದ್ರ ವಿಚಾರವಾಗಿ ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಅವರಿಗೆ ಆಲ್ಟರ್ನೇಟ್ ಅಪೋನೆಂಟ್ ಗಳನ್ನು ಕೂಡ ಈಗ ಹುಡ್ಕೋದಕ್ಕೆ ಶುರು ಮಾಡಿದಾರಂತೆ. ಅಂಡ್ ರೂಮರ್ಸ್ ಗಳು ಬರ್ತಿರೋ ಪ್ರಕಾರ ಅಪೋನೆಂಟ್ ಗಳ ಲಿಸ್ಟ್ ಅಲ್ಲಿ ನಮ್ಮ LA ನೈಟ್ ಹಾಗೆ ಬ್ರಾಕ್ ಲೆಸ್ನರ್ ಇವರಿಬ್ಬರನ್ನು ಕೂಡ ಡಬ್ಲ್ಯೂ ಅವರು ಕನ್ಸಿಡರ್ ಮಾಡ್ತಾ ಇದಾರಂತೆ. ಫ್ಯಾನ್ಸ್ ಗಳು ಇದನ್ನ ಅಸ್ಯೂಮ್ ಮಾಡ್ಕೋತಾ ಇದ್ದಾರೆ. ಅಂಡ್ ರೂಮರ್ಸ್ ಗಳು ಈ ರೀತಿ ಬರ್ತಾ ಇದೆ. ಮೊದಲನೇದಾಗಿ LA ನೈಟ್ ಅವರು ಯಾಕೆ ಆಗ್ಬೋದು ಅಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು. LA ನೈಟ್ ಅವರು ನಮಗೆ ಕ್ಲಾಶ್ ಇನ್ ಇಟಲಿಯಲ್ಲಿ ನೋಡೋದಕ್ಕೆ ಸಿಗ್ತಾ ಇಲ್ಲ. ಅದೇ ರೀತಿ ಬ್ಯಾಕ್ ಸ್ಟೇಜ್ ಅಲ್ಲಿ ಊಸೋಸ್ ಗಳ ಜೊತೆ LA ನೈಟ್ ಅವರ ಕಾನ್ವರ್ಸೇಷನ್ ನಮಗೆ ಕಂಟಿನ್ಯೂಸ್ ಆಗಿ ನೋಡೋದಕ್ಕೆ ಸಿಗ್ತಾನೆ ಇದೆ. ಸೊ ಆ ಕಡೆ ನಮ್ಮ ಜೇಕೋಬ್ ಫಾಟು ಅವರೇನಾದ್ರೂ ಕ್ಲಾಶ್ ಇನ್ ಇಟಲಿ ಅಷ್ಟೊತ್ತಿಗೆ ರಿಕವರಿ ಆಗ್ಲಿಲ್ಲ ಅಂದ್ರೆ, ನಿಜವಾಗ್ಲೂ ಗೈಸ್ ಕ್ಲಾಶ್ ಇನ್ ಇಟಲಿ ಟೈಮೇ ಇಲ್ಲ, ಇನ್ನೊಂದು ವಾರ ಇಲ್ಲ, ಇವತ್ತು ರಾತ್ರಿ 11:00 ಕ್ಲಾಶ್ ಇನ್ ಇಟಲಿ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಜೇಕೋಬ್ ಫಾಟು ಅವರೇನಾದ್ರೂ ರಿಕವರಿ ಆಗ್ಲಿಲ್ಲ ಅಂದ್ರೆ LA ನೈಟ್ ಅವ್ರನ್ನು ಕೂಡ ಡಬ್ಲ್ಯೂ ಅವರು ಕನ್ಸಿಡರ್ ಮಾಡ್ತಾ ಇದ್ದಾರೆ ಅಂತ ರೂಮರ್ಸ್ ಗಳು ಬರ್ತಾ ಇದೆ. ಅಷ್ಟೇ ಅಲ್ಲ, ಇನ್ನ ಒಂದು ಫ್ಯಾನ್ ಅಸಂಪ್ಷನ್ ಏನಪ್ಪಾ ಅಂದ್ರೆ ಬ್ರಾಕ್ ಲೆಸ್ನರ್ ಅವ್ರನ್ನ ಡಬ್ಲ್ಯೂ ಅವರು ಕರ್ಕೊಂಡು ಬರಬಹುದು ಅಂತ. ಎಸ್, ಬ್ರಾಕ್ ಲೆಸ್ನರ್ ಆಗಿ ಒಬಾಫೆಮಿ ಅವರ ಮ್ಯಾಚ್ ನಮಗೆ ಕ್ಲಾಶ್ ಇನ್ ಇಟಲಿಯಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಆ ಒಂದು ಮ್ಯಾಚ್ ಅಲ್ಲಿ ಬ್ರಾಕ್ ಲೆಸ್ನರ್ ಅವರು ಒಬಾಫೆಮಿ ಅವ್ರನ್ನ ಸೋಲಿಸಿ ಮೈನ್ ಇವೆಂಟ್ ಅಲ್ಲಿ ಬಂದು ರೋಮನ್ ರೈನ್ಸ್ ಅವರ ಜೊತೆ ಮ್ಯಾಚ್ ಆಡಿದ್ರೆ ಸೂಪರ್ ಆಗಿರುತ್ತೆ ಅಂತ ಫ್ಯಾನ್ಸ್ ಗಳು ಅನ್ಕೋತಾ ಇದ್ದಾರೆ. ಏನೇ ಆಗ್ಲಿ ಗೈಸ್, ಡಬ್ಲ್ಯೂ ಅವರು ಸಡನ್ ಆಗಿ ಪ್ಲಾನ್ಸ್ ಗಳನ್ನ ಚೇಂಜ್ ಮಾಡಬೇಕಾಗುತ್ತೆ. ನಮ್ಮ ಜೇಕೋಬ್ ಫಾಟು ಅವರೇನಾದ್ರೂ ಚೂರು ಕಂಪೀಟ್ ಮಾಡೋದಕ್ಕೆ ಆಗ್ಲೇ ಇಲ್ಲ ಅಂತ ಅಂದ್ರೆ, ಅಥವಾ ಡಬ್ಲ್ಯೂ ಅವರೇನಾದ್ರೂ ಜೇಕೋಬ್ ಫಾಟು ಹಾಗೆ ರೋಮನ್ ರೈನ್ಸ್ ಅವರ ಮ್ಯಾಚ್ ನ ಮಾಡಿ ಒರಿಜಿನಲ್ ಆಗಿ ಎಷ್ಟು ಬ್ರೂಟಲ್ ಆಗಿ ಆ ಒಂದು ಮ್ಯಾಚ್ ನ ಪ್ಲಾನ್ ಮಾಡಿದ್ರು ಅಷ್ಟು ಬ್ರೂಟಲ್ ಆಗಿ ತಗೊಂಡು ಹೋಗ್ದಲೇನೆ ರೋಮನ್ ರೈನ್ಸ್ ಅವರು ಆದಷ್ಟು ಬೇಗ ಜೇಕೋಬ್ ಫಾಟು ಅವರನ್ನ ಸೋಲಿಸುವಂತಹ ವಿಚಾರ ಕೂಡ ನಮಗೆ ಈ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಬ್ಯಾಕ್ ಕ್ಲಾಶ್ ಅಲ್ಲಿ ನಿಮಗೆ ಗೊತ್ತಿರಬಹುದು ರೋಮನ್ ರೈನ್ಸ್ ಆಗಿ ಜೇಕೋಬ್ ಫಾಟು ಅವರ ಮ್ಯಾಚ್ ಯಾವ ರೀತಿ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು ಅಂತ. ಅಂಡ್ ಅದಕ್ಕಿಂತ ಬ್ರೂಟಲ್ ಆಗಿ ಈ ಬಾರಿ ಟ್ರೈಬಲ್ ಕಾಂಬ್ಯಾಟ್ ಸಿಚುಯೇಷನ್ ಅಲ್ಲಿ ನಮ್ಮ ರೋಮನ್ ರೈನ್ಸ್ ಆಗಿ ಜೇಕೋಬ್ ಫಾಟು ಅವರು ರೆಸ್ಲಿಂಗ್ ನ ಕೊಡಬೇಕಾಗಿತ್ತು. ಬಟ್ ಅಲ್ಲಿ ಜೇಕೋಬ್ ಫಾಟು ಅವರಿಗೆ ಬ್ಯಾಕ್ ಇಂಜುರಿ ಆಗಿದೆಯಂತೆ. ಅಂಡ್ ಅದರಿಂದ ಅವರ ಮ್ಯಾಚ್ ಟೈಮಿಂಗ್ ನ ಡಬ್ಲ್ಯೂ ಅವರು ಸ್ವಲ್ಪ ಕಮ್ಮಿ ಮಾಡಬಹುದು. ಅಂಡ್ ಒಂದು ಸ್ಕ್ವಾಶ್ ಮುಖಾಂತರ ರೋಮನ್ ರೈನ್ಸ್ ಆಗಿ ಜೇಕೋಬ್ ಫಾಟು ಅವರ ಈ ಒಂದು ಮ್ಯಾಚ್ ನೋಡೋದಕ್ಕೆ ಸಿಗಬಹುದು. ಅಫ್ಕೋರ್ಸ್ ಮ್ಯಾಚ್ ಆಗುತ್ತೆ, ಬಟ್ ಡಬ್ಲ್ಯೂ ಅವರು ಅನ್ಕೊಂಡಿರೋ ರೀತಿ ಈ ಒಂದು ಮ್ಯಾಚ್ ನ ಡಿಲಿವರ್ ಮಾಡೋದಕ್ಕೆ ಆಗದೆ ಇರಬಹುದು ನಮ್ಮ ಜೇಕೋಬ್ ಫಾಟು ಅವರಿಗೆ ಆದಂತಹ ಇಂಜುರಿಯಿಂದ. ಅಥವಾ ನಮ್ಮ ಜೇಕೋಬ್ ಫಾಟು ಅವರ ಮೇಲೆ ಯಾವುದೇ ರೀತಿಯ ರಿಸ್ಕ್ ನ ತಗೊಳ್ಳೋದಕ್ಕೆ ಹೋಗದೆ ಇದ್ರೆ ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಆಗಿ ಜೇಕೋಬ್ ಫಾಟು ಅವರ ಮ್ಯಾಚ್ ನ ಕ್ಯಾನ್ಸಲ್ ಮಾಡಿ ರೋಮನ್ ರೈನ್ಸ್ ಅವರಿಗೆ ಹೊಸ ಅಪೋನೆಂಟ್ ನು ಕೂಡ ತಗೊಂಡು ಬರುವಂತಹ ಚಾನ್ಸಸ್ ಇದೆ. ಯಾರಿಗ ಗೊತ್ತು, ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಬಂದು ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಜೇಕೋಬ್ ಫಾಟು ಅವರ ಮೇಲೆ ಅಟ್ಯಾಕ್ ಮಾಡಿ ರೋಮನ್ ರೈನ್ಸ್ ಅವರ ಮೇಲೆ ಹೋಗಬಹುದು. ಯಾಕಂದ್ರೆ ರೋಮನ್ ರೈನ್ಸ್ ಆಗಿ ಡ್ರೂ ಮ್ಯಾಕೆಂಟೈರ್ ಅವರ ನಡುವೆ ಸ್ಟೋರಿ ಲೈನ್ ಇನ್ನೂ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಆ ಒಂದು ಬ್ಲಡ್ ಲೈನ್ ಅಂಟರ್ ಅನ್ನೋ ಒಂದು ಸ್ಟೋರಿ ಲೈನ್ ನಿಮಗೆ ಗೊತ್ತಿರಬಹುದು. ಡಬ್ಲ್ಯೂ ಅವರು ಅದನ್ನ ಮಧ್ಯಕ್ಕೆ ನಿಲ್ಲಿಸಿದ್ರು, ಅದನ್ನ ಡಬ್ಲ್ಯೂ ಅವರು ಈಗ ಇಲ್ಲಿಗೆ ಕನೆಕ್ಟ್ ಕೂಡ ಮಾಡಬಹುದು. LA ನೈಟ್ ಅವರು ಕೂಡ ಜೇಕೋಬ್ ಫಾಟು ಅವರ ಮೇಲೆ ಅಟ್ಯಾಕ್ ಮಾಡಬಹುದು. ಸೊ ಜೇಕೋಬ್ ಫಾಟು ಅವರ ಮೇಲೆ ಅಟ್ಯಾಕ್ ಮಾಡುವಂತಹ ಸಿಚುಯೇಷನ್ ನ ತೋರಿಸಿ ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಅವರಿಗೆ ಸಪರೇಟ್ ಅಪೋನೆಂಟ್ ನು ಕೂಡ ತಗೊಂಡು ಬರಬಹುದು. ಅಥವಾ ಜೇಕೋಬ್ ಫಾಟು ಹಾಗೆ ರೋಮನ್ ರೈನ್ಸ್ ಅವರ ಮ್ಯಾಚ್ ನಮಗೆ ಕ್ಲಾಶ್ ಇನ್ ಇಟಲಿಯಲ್ಲಿ ನೋಡೋದಕ್ಕೆ ಸಿಕ್ಕಿ ಆ ಒಂದು ಮ್ಯಾಚ್ ಸ್ವಲ್ಪ ಟೈಮ್ ಅಲ್ಲಿ ಮುಗ್ದೋಗುವಂತಹ ಚಾನ್ಸಸ್ ಇದೆ. ಸದ್ಯಕ್ಕೆ ಇಂಟರ್ನೆಟ್ ಅಲ್ಲಿ ಸಿಕ್ಕಾಪಟ್ಟೆ ಸ್ಪೆಕ್ಯುಲೇಷನ್ಸ್ ಗಳು ಹಾಗೆ ರೂಮರ್ಸ್ ಗಳು ಬರ್ತಾ ಇದೆ. ಬಟ್ ಅಪ್ಡೇಟ್ ಬಂದಿರೋದು ಒಂದೇ, ಜೇಕೋಬ್ ಫಾಟು ಅವರಿಗೆ ಲೆಜಿಟಿಮೇಟ್ ಇಂಜುರಿ ಆಗಿದೆ. ಒಂದ್ ಕಡೆ ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಆಗಿ ಜೇಕೋಬ್ ಫಾಟು ಅವರ ಮ್ಯಾಚ್ ನ ರಿಪ್ಲೇಸ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ. ಇನ್ನೊಂದ್ ಕಡೆ ಡಬ್ಲ್ಯೂ ಅವರು ಹೋಪ್ ಮಾಡ್ತಾ ಇದ್ದಾರೆ ಜೇಕೋಬ್ ಫಾಟು ಅವರು ಕ್ಲಾಶ್ ಇನ್ ಇಟಲಿ ಅಷ್ಟೊತ್ತಿಗೆ ಸ್ವಲ್ಪನಾದ್ರೂ ರಿಕವರಿ ಆಗ್ಲಿ ಅಂತ. ಏನು ಕೂಡ ಪ್ರಾಬ್ಲಮ್ ಆಗ್ದಲೆ ಇವರ ನಡುವೆ ಒಂದು ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗ್ಲಿ. ಒರಿಜಿನಲ್ ಆಗಿ ಡಬ್ಲ್ಯೂ ಅವರು ಏನ ಪ್ಲಾನ್ ಮಾಡಿದ್ರು ಅದೇ ವಿಚಾರ ಆಗ್ಲಿ ಅಂತ ಕೇಳ್ಕೊಳ್ಳೋಣ. ಅಕಸ್ಮಾತ್ ಡಬ್ಲ್ಯೂ
ಅವ್ರು ಏನಾದರೂ ಪ್ಲಾನ್ನ ಪಿಯೋಟ್ ಮಾಡಿದ್ರೆ ನಮಗೆ ಡೇ 1 ಅಲ್ಲಿ ರೋಮನ್ ರೈನ್ಸ್ ಆಗಿ ಬ್ರಾಕ್ ಲೆಸ್ನರ್ ಅವರ ಮ್ಯಾಚ್ ಅನೌನ್ಸ್ ಆಗಿ ರೋಮನ್ ರೈನ್ಸ್ ಅವರಿಗೆ ಕೋವಿಡ್ ಆಗಿ ಆಗ ಬ್ರಾಕ್ ಲೆಸ್ನರ್ ಅವ್ರನ್ನ ಡಬ್ಲ್ಯೂ ಚಾಂಪಿಯನ್ಶಿಪ್ ಮ್ಯಾಚ್ ಅಲ್ಲಿ ಹಾಕಿ ಬ್ರಾಕ್ ಲೆಸ್ನರ್ ಅವರ ಕೈಗೆ ಡಬ್ಲ್ಯೂ ಚಾಂಪಿಯನ್ಶಿಪ್ ನ ಕೊಟ್ಟಿದ್ರಲ್ಲ, ಅದಂತೂ ನೆಕ್ಸ್ಟ್ ಲೆವೆಲ್ ಆಗಿತ್ತಲ್ಲ. ಆ ರೀತಿ ಒಂದು ಶಾಕಿಂಗ್ ಎಲಿಮೆಂಟ್ ನ ಡಬ್ಲ್ಯೂ ಅವರು ಕೂಡ ಇಲ್ಲೂ ಪುಲ್ ಮಾಡಬಹುದು. ನೋಡೋಣ ಗೈಸ್ ಏನೇನಾಗುತ್ತೆ ಅಂತ. ಸಂಜೆ ಅಷ್ಟೊತ್ತಿಗೆ ಅಪ್ಡೇಟ್ ಬರುತ್ತೆ. ಅಫ್ಕೋರ್ಸ್ ವಿಡಿಯೋ ಮಾಡೋದಕ್ಕೆ ಆಗೋದಿಲ್ಲ, ನಾನು ಕೆಲಸದಲ್ಲಿ ಇರ್ತೀನಿ. ಕಮ್ಯುನಿಟಿ ಟ್ಯಾಬ್ ಅಲ್ಲಿ ಪೋಸ್ಟ್ ಅಂತೂ ಖಂಡಿತವಾಗ್ಲೂ ಕೂಡ ಆಗ್ತೀನಿ ಏನಾಗಿದೆ ಸಿಚುಯೇಷನ್ ಅಂತ. ಇವತ್ತು ರಾತ್ರಿ ಕ್ಲಾಶ್ ಇನ್ ಇಟಲಿ ಯಾರು ಕೂಡ ಮರಿಬೇಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.